ಪ್ರಸ್ತುತಿ 6. ವರ್ಣಾಶ್ರಮ ಧರ್ಮ ಮತ್ತು ಸೃಷ್ಟಿಚಕ್ರ. ಪ್ರಿಯ ಆತ್ಮನ್, ವೈದಿಕ ಸನಾತನ ಧರ್ಮದಲ್ಲಿ ವರ್ಣಾಶ್ರಮ ಧರ್ಮದ ಆಚರಣೆಯು ಸೃಷ್ಟಿ ಆದಂದಿನಿಂದಲೂ ಇದೆ. ಭಗವಾನ್ ಶ್ರೀಕೃಷ್ಣನು ಶ್ರೀಮದ್ ಭಗವದ್ಗೀತೆಯಲ್ಲಿ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ಮತ್ತು ಪ್ರಕೃತಿಯ ಗುಣಗಳಿಂದ ಉತ್ಪನ್ನವಾಗುವ ಕರ್ಮಗಳಿಗೆ ಅನುಸಾರವಾಗಿ ಸೃಷ್ಟಿಯ ಆರಂಭದಲ್ಲಿ ನಾನು 4 ಬಗೆಯ ವರ್ಣಗಳನ್ನು ಸೃಷ್ಟಿಸಿದ್ದೇನೆ ಎಂದು ಹೇಳುತ್ತಾನೆ. ಈ 4 ವರ್ಣಗಳು ಯಾವುವೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. 4 ಆಶ್ರಮಗಳು ಯಾವುವೆಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಅಂದಿನ ಸಮಾಜದಲ್ಲಿ ಮನುಷ್ಯರು 25 ವರ್ಷಗಳ ಕಾಲ ಒಂದೊಂದು ಆಶ್ರಮದ ಅನುಷ್ಠಾನ ಮಾಡುತ್ತಿದ್ದರು. ಈ ಪ್ರಕೃತಿಯಲ್ಲಿ 3 ಗುಣಗಳಿವೆ. ಇವುಗಳು ಯಾವುವೆಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಅನಾದಿ ಕಾಲದಿಂದ ನಡೆದು ಬರುತ್ತಿರುವಂತಹ ಈ ಸೃಷ್ಟಿಚಕ್ರದಲ್ಲಿ ಪ್ರತಿಯೊಬ್ಬ ಜೀವಾತ್ಮನು ಪ್ರಕೃತಿಯ ಸಹಯೋಗದ ಕಾರಣದಿಂದಾಗಿ ಪ್ರಕೃತಿಯಿಂದ ಈ 3 ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಹೀಗೆ ಪ್ರಕೃತಿಯಿಂದ ಪ್ರಾಪ್ತಿ ಮಾಡಿಕೊಂಡಂತಹ ಗುಣಗಳು ಆ ಜೀವಾತ್ಮನ ಸ್ವಭಾವಕ್ಕೆ ಕಾರಣವಾಗುತ್ತವೆ. ಪ್ರಕೃತಿಯಿಂದ ಪಡೆದುಕೊಂಡಂತಹ ಗುಣ ಸತ್ವಗುಣ ಪ್ರಧಾನವಾದರೆ ಅಂತಹ ಜೀವಾತ್ಮನ ಸ್ವಭಾವ ಬ್ರಾಹ್ಮಣವಾಗುತ್ತದೆ. ಜೀವಾತ್ಮನು ಪ್ರಕೃತಿಯಿಂದ ಪಡೆದುಕೊಂಡಂತಹ ಗುಣ ಪ್ರಮುಖವಾಗಿ ಸತ್ವಗುಣ ಮತ್ತು ರಜೋಗುಣಗಳ ಮಿಶ್ರಣವಾದಲ್ಲಿ ಆ ಜೀವಾತ್ಮನ ಸ್ವಭಾವವು ಕ್ಷತ್ರಿಯವಾಗುತ್ತದೆ. ಜೀವಾತ್ಮನು ಪ್ರಕೃತಿಯಿಂದ ಪಡೆದುಕೊಂಡಂತಹ ಗುಣ ಪ್ರಮುಖವಾಗಿ ರಜೋಗುಣ ಮತ್ತು ತಮೋಗುಣಗಳ ಮಿಶ್ರಣವಾದಲ್ಲಿ ಅಂತಹ ಜೀವಾತ್ಮನ ಸ್ವಭಾವ ವೈಶ್ಯವಾಗುತ್ತದೆ. ಜೀವಾತ್ಮನು ಪ್ರಕೃತಿಯಿಂದ ಪಡೆದುಕೊಂಡಂತಹ ಗುಣ ತಮೋಗುಣ ಪ್ರಧಾನವಾದಲ್ಲಿ ಅಂತಹ ಜೀವಾತ್ಮನ ಸ್ವಭಾವ ಶೂದ್ರವಾಗುತ್ತದೆ. ವರ್ಣ ಎಂದರೆ ಆ ವ್ಯಕ್ತಿಯ ಅಥವಾ ಜೀವಾತ್ಮನ ಸ್ವಭಾವವಾಗಿದೆ. ಈಗ ನಮ್ಮ ದೇಶದಲ್ಲಿ ಇರುವಂತಹ ಜಾತಿ ಪದ್ಧತಿಗೆ ವರ್ಣದ ಹೆಸರುಗಳನ್ನೇ ಇಡಲಾಗಿದೆ. ವರ್ಣಕ್ಕೂ ಜಾತಿ ಪದ್ಧತಿಗೂ ಯಾವ ಸಂಬಂಧವೂ ಇಲ್ಲ. ವರ್ಣಧರ್ಮವು ಇರುವಂತಹದ್ದು ಜೀವಾತ್ಮನು ಪ್ರಕೃತಿಯಿಂದ ಪಡೆದುಕೊಂಡಂತಹ ಗುಣದ ಆಧಾರದ ಮೇಲೆ. ಆದರೆ ಜಾತಿ ಪದ್ಧತಿ ಇರುವಂಥದ್ದು ಆ ವ್ಯಕ್ತಿಯ ತಂದೆ ತಾಯಿಗಳ ಜಾತಿಯ ಆಧಾರದ ಮೇಲೆ. ಒಬ್ಬ ವ್ಯಕ್ತಿಯ ವರ್ಣಕ್ಕೂ ಆತನ ತಂದೆ ಮತ್ತು ಮಕ್ಕಳ ವರ್ಣಕ್ಕೂ ಸಂಬಂಧವಿರಬೇಕಾಗಿಲ್ಲ. ಬ್ರಾಹ್ಮಣ ವರ್ಣಕ್ಕೆ ಸೇರಿದ ವ್ಯಕ್ತಿಯಲ್ಲಿ ಪ್ರಮುಖವಾಗಿ ಈ ಗುಣಗಳನ್ನು ಕಾಣಬಹುದು. ಆ ವ್ಯಕ್ತಿಗೆ ಮನಸ್ಸಿನ ಮೇಲೆ ಮತ್ತು ಇಂದ್ರಿಯಗಳ ಮೇಲೆ ಹತೋಟಿ ಇರುತ್ತದೆ. ಆತನು ಸರಳನಾಗಿರುತ್ತಾನೆ, ಪ್ರಾಮಾಣಿಕನಾಗಿರುತ್ತಾನೆ, ಶಾಂತ ಚಿತ್ತದವನಾಗಿರುತ್ತಾನೆ, ಜ್ಞಾನಿ ಮತ್ತು ವಿವೇಕಿಯಾಗಿರುತ್ತಾನೆ ಮತ್ತು ಆಸ್ತಿಕನಾಗಿರುತ್ತಾನೆ. ನಿಖರವಾಗಿ ಹೇಳುವುದಾದರೆ ಬ್ರಹ್ಮಜ್ಞಾನಿಯನ್ನು ಮಾತ್ರ ಬ್ರಾಹ್ಮಣ ಎಂದು ಕರೆಯುತ್ತಾರೆ. ವ್ಯಕ್ತಿಯು ಕ್ಷತ್ರಿಯ ವರ್ಣದವನಾದಲ್ಲಿ ಆ ವ್ಯಕ್ತಿಯಲ್ಲಿ ಸಹಜವಾಗಿಯೇ ಈ ಗುಣಗಳು ಇರುತ್ತವೆ. ಆತನಲ್ಲಿ ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ ಮತ್ತು ಯುದ್ಧ ಮಾಡಲು ಆತನು ಸಮರ್ಥನಾಗಿರುತ್ತಾನೆ. ಕ್ಷತ್ರಿಯ ವರ್ಣಕ್ಕೆ ಸೇರಿದ ವ್ಯಕ್ತಿಯು ದಾನಿಯಾಗಿರುತ್ತಾನೆ, ಉದಾರಿಯಾಗಿರುತ್ತಾನೆ ಮತ್ತು ಸ್ವಾಭಾವಿಕವಾಗಿ ಆತನಲ್ಲಿ ನಾಯಕತ್ವದ ಗುಣಗಳು ಇರುತ್ತವೆ. ವೈಶ್ಯ ವರ್ಣದ ವ್ಯಕ್ತಿ ಸಹಜವಾಗಿ ಕೃಷಿ, ಪಶುಪಾಲನೆ ಮತ್ತು ವಾಣಿಜ್ಯ ಇವುಗಳಲ್ಲಿ ಆಸಕ್ತನಾಗಿರುತ್ತಾನೆ. ಶೂದ್ರ ವರ್ಣದ ವ್ಯಕ್ತಿ ಸಹಜವಾಗಿ ಸೇವಾ ವೃತ್ತಿಯಲ್ಲಿ ಆಸಕ್ತನಾಗಿರುತ್ತಾನೆ. ಶಾಸ್ತ್ರಗಳು ಹೇಳುವ ಪ್ರಕಾರ ಯಾವ ವ್ಯಕ್ತಿ ಸಹಜವಾಗಿ ಭಗವಂತನ ಧ್ಯಾನ, ಪೂಜೆ ಮತ್ತು ನಾಮ ಸಂಕೀರ್ತನೆಯನ್ನು ಮಾಡುತ್ತಾನೋ ಅಂತಹ ವ್ಯಕ್ತಿ ಬ್ರಾಹ್ಮಣ ವರ್ಣಕ್ಕೆ ಸೇರಿದವನಾಗಿರುತ್ತಾನೆ. ಯಾವ ವ್ಯಕ್ತಿ ಆಡಳಿತದಲ್ಲಿ ಮತ್ತು ದೇಶ ರಕ್ಷಣೆಯಲ್ಲಿ ಆಸಕ್ತನಾಗಿರುತ್ತಾನೋ ಅಂತಹ ವ್ಯಕ್ತಿಯು ಕ್ಷತ್ರಿಯ ವರ್ಣದವನಾಗಿರುತ್ತಾನೆ. ಯಾವ ವ್ಯಕ್ತಿ ಸಹಜವಾಗಿ ಕೃಷಿ, ಪಶುಪಾಲನೆ ಮತ್ತು ವಾಣಿಜ್ಯದಲ್ಲಿ ಆಸಕ್ತನಾಗಿರುತ್ತಾನೋ ಅಂತಹ ವ್ಯಕ್ತಿ ವೈಶ್ಯವರ್ಣಕ್ಕೆ ಸೇರಿದವನಾಗಿರುತ್ತಾನೆ. ಯಾವ ವ್ಯಕ್ತಿ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾನೋ ಅಂತಹ ವ್ಯಕ್ತಿ ಶೂದ್ರ ವರ್ಣದವನಾಗಿರುತ್ತಾನೆ. ಈ ವರ್ಣ ಪದ್ಧತಿಯು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಇರುವ ಎಲ್ಲ ದೇಶಗಳಿಗೂ ಅನ್ವಯಿಸುತ್ತದೆ. ಎಲ್ಲ ದೇಶಗಳಲ್ಲೂ ಭಗವದ್ಭಕ್ತರನ್ನು ಕಾಣಬಹುದು.
ಎಲ್ಲ ದೇಶಗಳಲ್ಲೂ ಆಡಳಿತ ಮತ್ತು ದೇಶ ರಕ್ಷಣೆಯಲ್ಲಿ ಆಸಕ್ತರಾದ ಜನರನ್ನು ಕಾಣಬಹುದು. ಎಲ್ಲ ದೇಶಗಳಲ್ಲೂ ಕೃಷಿ, ಪಶುಪಾಲನೆ, ವಾಣಿಜ್ಯ ಮತ್ತು ಸೇವಾವೃತ್ತಿ ಇವುಗಳಲ್ಲಿ ಆಸಕ್ತರಾದ ಜನರನ್ನು ಕಾಣಬಹುದು. ನಮ್ಮ ದೇಶದಲ್ಲಿ ಆಚರಣೆಯಲ್ಲಿ ಇರುವಂತಹ ಜಾತಿ ಪದ್ಧತಿಯು ಯಾವಾಗ ಆರಂಭವಾಯಿತು ಎಂದು ಹೇಳುವುದು ಕಷ್ಟ. ವ್ಯಕ್ತಿಯು ತನ್ನ ವರ್ಣವನ್ನು ಪ್ರತಿ ವರ್ಣಕ್ಕೆ ಹೇಳಿರುವ ಗುಣಗಳ ಆಧಾರದ ಮೇಲೆ ನಿಶ್ಚಯಿಸಿಕೊಳ್ಳಬಹುದು. ಈ ಜಗತ್ತಿನಲ್ಲಿ ನಡೆಯುವಂತಹ ಸೃಷ್ಟಿಚಕ್ರಕ್ಕೆ ವರ್ಣಧರ್ಮವೇ ಆಧಾರ ವಿನಃ ಜಾತಿ ಪದ್ಧತಿಯಲ್ಲ. ಅಪವಿತ್ರನಾಗಿರುವುದು, ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಜನನ ಮರಣಗಳ ಬಗ್ಗೆ ಸಂಪೂರ್ಣ ಅಜ್ಞಾನವಿರುವುದು, ಸದಾ ಜಗಳದಲ್ಲಿ ನಿರತನಾಗಿರುವುದು, ಸದಾ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತನಾಗಿರುವುದು, ಇಂತಹ ಗುಣಗಳು ಯಾವ ವ್ಯಕ್ತಿಯಲ್ಲಿ ಇವೆಯೋ ಅಂತಹ ವ್ಯಕ್ತಿಗಳಿಗೆ ಅಂತ್ಯಜರು ಎಂದು ಹೆಸರು. ಈ ಇಡೀ ಸೃಷ್ಟಿಯು ಪಾಂಚಭೌತಿಕವಾಗಿದೆ, ಎಂದರೆ 5 ಭೂತಗಳಿಂದ ನಿರ್ಮಿತವಾಗಿದೆ. ಈ ಪಂಚಭೂತಗಳು ಯಾವುವೆಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಪೃಥ್ವಿ ತತ್ವಗಳು ಯಾವುವೆಂದರೆ ಸಾರಜನಕ, ರಂಜಕ, ಪೊಟ್ಯಾಷ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ, ಸತು, ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್, ಕ್ಲೋರಿನ್, ವನಾಡಿಯಂ, ಸೆಲೀನಿಯಂ, ಸೋಡಿಯಂ ಇತ್ಯಾದಿ. ಜಲತತ್ವ ಯಾವುದೆಂದರೆ ನೀರು. ಅಗ್ನಿತತ್ವ ಯಾವುದೆಂದರೆ ಸೂರ್ಯ. ವಾಯುತತ್ವಗಳು ಯಾವುವೆಂದರೆ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತು ಸಾರಜನಕ. ಆಕಾಶ ತತ್ವವು ಪೃಥ್ವಿ, ಜಲ, ಅಗ್ನಿ ಮತ್ತು ವಾಯು ಈ ತತ್ವಗಳಿಗೆ ಆಶ್ರಯವನ್ನು ನೀಡುತ್ತದೆ. ಈ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮದಿಂದ ಸ್ಥೂಲದವರೆಗಿನ ಎಲ್ಲ ಶರೀರಗಳು ಈ ಪಂಚಭೂತಗಳಿಂದಲೇ ನಿರ್ಮಿತವಾಗಿವೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿಯು, ಪ್ರತಿಯೊಂದು ಪಕ್ಷಿಯು, ಪ್ರತಿಯೊಂದು ಸಸ್ಯವು ಪಂಚಭೂತಗಳಿಂದಲೇ ತಮ್ಮ ಆಹಾರವನ್ನು ಪಡೆಯುತ್ತವೆ. ಎಲ್ಲ ಪಂಚಭೂತಗಳು ಆಕಾಶವನ್ನು ಹೊರತುಪಡಿಸಿ ಒಂದೇ ಜಾಗದಲ್ಲಿ ಸ್ಥಿರವಾಗಿ ಇರುವುದಿಲ್ಲ. ಪೃಥ್ವಿ, ಜಲ, ಅಗ್ನಿ ಮತ್ತು ವಾಯು ತತ್ವಗಳು ಚಕ್ರದ ರೂಪದಲ್ಲಿ ತಿರುಗುತ್ತಲೇ ಇರುತ್ತವೆ. ಒಂದು ಸ್ಥೂಲ ಉದಾಹರಣೆಯನ್ನು ನೋಡುವುದಾದರೆ, ನಮ್ಮ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಹಲವು ಬಗೆಯ ಹಣ್ಣು ಹಂಪಲುಗಳನ್ನು ಮತ್ತು ಭತ್ತವನ್ನು ಬೆಳೆಯುತ್ತಾರೆ. ಈ ಎಲ್ಲ ಬೆಳೆಗಳಲ್ಲಿ ಉತ್ತಮ ಫಸಲನ್ನು ಪಡೆಯುವ ಉದ್ದೇಶದಿಂದ ದೊಡ್ಡ ನಗರಗಳಿಂದ ಸಿಗುವಂತಹ ಮನುಷ್ಯರ ಗೊಬ್ಬರವನ್ನು, ತಮ್ಮಲ್ಲೇ ಸಿಗುವಂತಹ ಕುರಿ ಗೊಬ್ಬರವನ್ನು, ದನದ ಗೊಬ್ಬರವನ್ನು ಮತ್ತು ಕೋಳಿ ಗೊಬ್ಬರವನ್ನು ಬೆಳೆಗಳಿಗೆ ನೀಡುತ್ತಾರೆ. ನಾವು ತಿನ್ನುವಂತಹ ಮೊಸರಿನಲ್ಲಿ ಹೇಗೆ ಅಸಂಖ್ಯ ಸೂಕ್ಷ್ಮ ಜೀವಿಗಳು ಇವೆಯೋ ಹಾಗೆಯೇ ಮಣ್ಣಿನಲ್ಲಿ ಕೋಟ್ಯಾಂತರ ಜೀವಿಗಳಿರುತ್ತವೆ. ಮಣ್ಣಿನಲ್ಲಿ ಇರುವಂತಹ ಈ ಸೂಕ್ಷ್ಮಜೀವಿಗಳು ಬೆಳೆಗಳಿಗೆ ನೀಡಿದಂತಹ ವಿವಿಧ ಪ್ರಕಾರದ ಗೊಬ್ಬರಗಳನ್ನು ಕೊಳೆಸಿ ಅವುಗಳಲ್ಲಿ ಇರುವಂತಹ ಪೃಥ್ವಿ ತತ್ವಗಳನ್ನು ಬೆಳೆಗಳಿಗೆ ಲಭಿಸುವಂತೆ ಮಾಡುತ್ತವೆ. ಹೀಗೆ ಎಲ್ಲ ಬೆಳೆಗಳು ಗೊಬ್ಬರಗಳಿಂದ ಸಿಗುವಂತಹ ಪೃಥ್ವಿ ತತ್ವವನ್ನು, ಮಳೆಯಿಂದ ಸಿಗುವಂತಹ ಜಲತತ್ವವನ್ನು, ಸೂರ್ಯನಿಂದ ಸಿಗುವಂತಹ ಅಗ್ನಿತತ್ವವನ್ನು ಮತ್ತು ವಾತಾವರಣದಿಂದ ಸಿಗುವಂತಹ ವಾಯುತತ್ವವಾದಂತಹ ಇಂಗಾಲದ ಡೈಆಕ್ಸೈಡ್ ಇವುಗಳನ್ನು ಉಪಯೋಗಿಸಿ ಬೆಳೆಗಳು ಫಸಲು ನೀಡುತ್ತವೆ. ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಪರಂಪರೆಯವರು, ವಿವಿಧ ಪ್ರಕಾರದ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಉಸಿರಾಟದ ಸಮಯದಲ್ಲಿ ಹೊರಗೆ ಬಿಡುವಂತಹ ಉಸಿರಿನಿಂದ ಬರುತ್ತದೆ. ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳು ಕೊಳೆಯುವುದರಿಂದಲೂ ಸೇರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಬೆಳೆದಂತಹ ವಿವಿಧ ಪ್ರಕಾರದ ಹಣ್ಣುಗಳು ಮತ್ತು ಅಕ್ಕಿ ದೇಶದ ವಿವಿಧ ಭಾಗಗಳಿಗೆ ಮಾರಾಟಕ್ಕಾಗಿ ಸರಬರಾಜಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಉತ್ಪಾದಿಸಲಾದ ಹಣ್ಣಿನಲ್ಲಿ ಮತ್ತು ಅಕ್ಕಿಯಲ್ಲಿ ಇರುವಂತಹ ತತ್ವಗಳು ಯಾವುವೆಂದರೆ ಮನುಷ್ಯ, ದನ, ಕುರಿ ಮತ್ತು ಕೋಳಿ ಇವುಗಳಿಂದ ಬಂದಂತಹ ಪ್ರತಿತತ್ವ
ಮಳೆಯ ನೀರಿನಿಂದ ಬಂದಂತಹ ಜಲತತ್ವ, ಸೂರ್ಯನಿಂದ ಬಂದಂತಹ ಅಗ್ನಿತತ್ವ ಮತ್ತು ವಾತಾವರಣದಿಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ತತ್ವ. ಉತ್ತರ ಕರ್ನಾಟಕದಿಂದ ಹಣ್ಣು ಹಂಪಲು ಮತ್ತು ಅಕ್ಕಿಯನ್ನು ದೇಶದಾದ್ಯಂತ ಮಾರಾಟಕ್ಕಾಗಿ ವಿತರಣೆ ಮಾಡಿದಾಗ ಆಹಾರದ ರೂಪದಲ್ಲಿ ಪಂಚಭೂತಗಳನ್ನು ವಿತರಣೆ ಮಾಡಿದಂತಾಗುತ್ತದೆ. ಆಹಾರದ ರೂಪದಲ್ಲಿ ವಿತರಣೆಯಾದ ಪಂಚಮಹಾಭೂತಗಳು ಮನುಷ್ಯ, ಪ್ರಾಣಿ ಮತ್ತು ಪಕ್ಷಿಗಳ ಮಲಮೂತ್ರದ ರೂಪದಲ್ಲಿ ಪ್ರಕೃತಿಯನ್ನೇ ಸೇರುತ್ತವೆ. ಈ ಪ್ರಕಾರವಾಗಿ ಪೃಥ್ವಿ, ಜಲ, ಅಗ್ನಿ ಮತ್ತು ವಾಯು ಇವುಗಳ ಚಕ್ರ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಪ್ರತಿಯೊಬ್ಬ ಜೀವಾತ್ಮನ ಶರೀರವು ಈ ಚಕ್ರದ ಅಂಗವೇ ಆಗಿದೆ. ಈ ಚಕ್ರದಿಂದ ಸ್ವತಂತ್ರವಾದ ಶರೀರ ಯಾವುದೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಶರೀರವು ಮೊದಲು ಅನ್ಯ ಪ್ರಾಣಿ, ಪಕ್ಷಿ, ಸಸ್ಯ ಮತ್ತು ಮನುಷ್ಯನ ಶರೀರದಲ್ಲಿ ಇದ್ದಂತಹ ತತ್ವಗಳಿಂದಲೇ ಆಗಿದೆ. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಜೀವಿಗಳ ಶರೀರಗಳು ಪಂಚಭೂತಗಳ ಜಾಲವೇ ಆಗಿದೆ. ಈ ಕಾರಣದಿಂದಾಗಿ ಪ್ರತಿಯೊಂದು ಜೀವಿಯು ಇನ್ನೊಂದು ಜೀವಿಯ ಸಂಬಂಧಿಯೇ ಆಗಿರುತ್ತದೆ. ಯಾವ ಜೀವಿಯ ಶರೀರವು ಸ್ವತಂತ್ರವಲ್ಲ. ಪ್ರತಿಯೊಂದು ಜೀವಿಯು ತನ್ನ ಶರೀರ ಪೋಷಣೆಗಾಗಿ ಬೇರೊಂದು ಜೀವಿಯನ್ನು ಅವಲಂಬಿಸಿಕೊಂಡಿರುತ್ತದೆ. ಈ ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ಸ್ವತಂತ್ರವಾಗಿ ಬದುಕಲು ಸಾಧ್ಯವಿಲ್ಲ. ಏಕೆಂದರೆ ಅವನ ಉಸಿರಾಟಕ್ಕೆ ಅವಶ್ಯಕವಾದ ಆಮ್ಲಜನಕ ಸಸ್ಯಗಳಿಂದಲೇ ಬರುತ್ತದೆ. ಹೇಗೆ ಸಮುದ್ರದಲ್ಲಿ ಬರುವ ಎಲ್ಲ ಅಲೆಗಳಲ್ಲಿಯೂ ಸಮುದ್ರದ ನೀರೇ ಇರುತ್ತದೋ ಹಾಗೆಯೇ ಈ ಪಾಂಚಭೌತಿಕ ಸೃಷ್ಟಿಯಲ್ಲಿ ಎಲ್ಲ ಶರೀರಗಳಲ್ಲೂ ಪಂಚಭೂತಗಳೇ ಇರುತ್ತವೆ. ಪ್ರತಿಯೊಬ್ಬ ಜೀವಾತ್ಮನ ಶರೀರವು ಅನ್ನದಿಂದಲೇ ಉತ್ಪತ್ತಿಯಾಗುತ್ತದೆ, ಅನ್ನದಿಂದಲೇ ವೃದ್ಧಿಯಾಗುತ್ತದೆ, ಅನ್ನದಿಂದಲೇ ಕ್ಷೀಣವಾಗುತ್ತದೆ ಮತ್ತು ಅನ್ನದಲ್ಲೇ ಲಯವಾಗುತ್ತದೆ ಮತ್ತು ಅನ್ಯ ಜೀವಿಯ ಅನ್ನವಾಗುತ್ತದೆ. ಈ ಪ್ರಸ್ತುತಿಗೆ ಇಲ್ಲಿಯೇ ವಿರಾಮ ನೀಡುತ್ತಿದ್ದೇನೆ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಶ್ರೀ ಕನಕದಾಸರು ರಚಿಸಿರುವ ಶ್ರೀ ಪುತ್ತೂರು ನರಸಿಂಹನಾಯಕ್ ಇವರು ಹಾಡಿರುವ ಈ ಭಜನೆಯನ್ನು ಕೇಳಿ. ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು. ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ.
ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರಾ, ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರಾ. ಜಲದ ಬೊಕ್ಕುಳಿಯಂತೆ ಸ್ಥಿರವಲ್ಲವೀ ದೇಹ, ಜಲದ ಬೊಕ್ಕುಳಿಯಂತೆ ಸ್ಥಿರವಲ್ಲವೀ ದೇಹ. ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನುಜ, ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ, ಕುಲದ ನೆಲೆಯನೇನಾದರೂ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಸಿರಿಕಾಗಿ ನೆಲೆಯಾದಿ ಕೇಶವರಾಯನ, ಸಿರಿಕಾಗಿ ನೆಲೆಯಾದಿ ಕೇಶವರಾಯನ. ಚರಣ ಕಮಲವ ಕೀರ್ತಿಸುವನೆ ಕುಲಜ, ಚರಣ ಕಮಲವ ಕೀರ್ತಿಸುವನೆ ಕುಲಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ, ಕುಲದ ನೆಲೆಯನೇನಾದರೂ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ, ಕುಲದ ನೆಲೆಯನೇನಾದರೂ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ.